ಹೋಗ್ಬಿಡು. ನಿನಗೆ ನಿನ್ನ ಫ್ರೆಂಡ್ ಅಂದರೆ ಏನೂ ಅಲ್ಲ ಅಂತ ಅರ್ಥ ಆಯಿತು. ನಾನೊಬ್ಬನೇ ಹೋಗ್ತೇನೆ, ನನಗೇನು ಗೊತ್ತಾಗಲ್ವಾ? ಅರ್ಜುನ್ ನಿಂತ್ಕೊಳ್ಳೋ. ನೋಡು, ನಿನಗೆ ಅಂದರೆ ನನ್ನ ಪ್ರಾಣನ ಲೆಕ್ಕಕ್ಕಿಡಲ್ಲ ಕಣೋ. ಬಾರೋ, ಅದೇನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಏನಾಯ್ತು? ಯಾಕಿಷ್ಟೊಂದು ಆತಂಕದಲ್ಲಿದ್ದೀರಾ? ಅದರಲ್ಲಿ ಪರಿಹಾರ ಏನ್ ಬರ್ದಿದೆ? ಪರಕಾಯ ಪ್ರವೇಶ. ಅಂದ್ರೆ ವಿವರವಾಗಿ ಹೇಳಿ ಶಾಸ್ತ್ರಿಗಳೇ. ಇಂತಹ ಆಪತ್ತಿನ ಸಂದರ್ಭದಲ್ಲಿ ಆಶ್ರಮದಲ್ಲಿ ವಾಸ ಮಾಡುವ ಗಿಳಿ ಪರಕಾಯ ಪ್ರವೇಶ ಮಾಡಿ ನಂಬಿದವರ ಸಹಾಯಕ್ಕೆ ಧಾವಿಸಬಹುದು ಅಂತ ಈ ತಾಳೆಗರಿ ಹೇಳ್ತಾ ಇದೆ ವಾಸುದೇವ. ಪರಕಾಯ ಪ್ರವೇಶ ಅಂದ್ರೆ ಸಾಧಾರಣವಾದ ವಿಚಾರ ಅಲ್ಲ ಅಲ್ವ ಗುರುಗಳೇ? ಅದಕ್ಕೆ ಮಹತ್ಕರವಾದ ಸಾಧನೆಯ ಹಿನ್ನೆಲೆ ಇರಬೇಕಲ್ವಾ? ಹೌದು ವಾಸುದೇವ. ನಮ್ಮ ಪುರಾಣ ಇತಿಹಾಸದಲ್ಲಿ ವಿಶ್ವಾಮಿತ್ರ, ಆದಿಶಂಕರರಂಥವರು ಕಠಿಣ ತಪಸ್ಸುಗಳಿಂದ ಸಿದ್ಧಿಸಿಕೊಂಡಂತ ಸಾಧನೆ ಇದು. ಇಂಥ ಅಸಾಧಾರಣವಾದ ಕೆಲಸವನ್ನು ಮಾಡಲು ನಮ್ಮ ಆಶ್ರಮದ ಗಿಳಿ ಇಂದು ಸಜ್ಜಾಗಿದೆ ವಾಸುದೇವ. ನಮ್ಮ ಕಾಲಘಟ್ಟದಲ್ಲಿ ನಮಗೆ ನೋಡೋಕೆ ಸಿಕ್ಕಿರುವ ಈ ಮಹತ್ ಕಾರ್ಯವನ್ನ ನೆರವೇರಿಸೋಕೆ ನಮ್ಮ ಆಶ್ರಮದ ವಾಸಿ, ಈ ದೈವಿಕ ಶಕ್ತಿ ಇರುವ ಗಿಳಿ ಮುಂದಾಗಿದೆ. ದೈವಿಕ ಶಕ್ತಿ ಒಂದು ಘಟ್ಟಕ್ಕೆ ಸಹಾಯ ಮಾಡಿದ್ರು ನಮ್ಮ ತಪಸ್ಸು, ಪೂಜಾ ಫಲಗಳಿಂದ ಈ ಗಿಳಿಗೆ ಬೇಕಾಗಿರುವ ಸಂಪೂರ್ಣ ಶಕ್ತಿಗಳು ಸಿದ್ಧಿಸೋ ಹಾಗೆ ನಾವು ಮಾಡಬೇಕಾಗಿದೆ. ಖಂಡಿತ ಶಾಸ್ತ್ರಿಗಳೇ, ನನ್ನ ಬೆಂಬಲ ಈ ಕೆಲಸಕ್ಕಿದೆ. ಆದಷ್ಟು ಬೇಗ ಈ ಕೆಲಸವನ್ನ ಮಾಡಬೇಕು. ಧರ್ಮ ಕಾರ್ಯಕ್ಕೆ ವಿಳಂಬ ಆಗಬಾರ್ದು.
ಇದೇ ರೋಡ್ ಇರ್ಬೋದು, ಬಾ ನೋಡೋಣ. ಅರ್ಜುನ್, ಇದೇ ಅಂಗಡಿ. ನಡಿ ವಿಚಾರಿಸೋಣ. ಸರಿ ಬಾ. हेलो सर, क्या चाहिए? क्या चाहिए बोलिए ना. अरे हिंदी मालूम नहीं क्या? व्हाट डू यू वांट? टेल मी. डोंट वेस्ट माय टाइम प्लीज. ನೋಡಿ ಸರ್, ನಾನು ಅರ್ಜುನ್ ಅಂತ. ಓ, ಕನ್ನಡದವರಾ? ತುಂಬ ಸಂತೋಷ. ಹೇಳಿ, ಏನಾಗಬೇಕಿತ್ತು? ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಿತ್ತು. ತುಂಬ ಇಂಪಾರ್ಟೆಂಟ್ ವಿಚಾರ. ಇಫ್ ಯು ಡೋಂಟ್ ಮೈಂಡ್. ಏನು ಪರ್ಸ್ನಲ್ಲ? ಹಾಗೆಲ್ಲ ಗುರುತು ಪರಿಚಯ ಇಲ್ಲದವ್ರ ಹತ್ರ ನಾನು ಮಾತಾಡೋದಿಲ್ಲ. ಅಷ್ಟಕ್ಕೂ ನೀವು ಯಾರು ಅನ್ನೋದೇ ನಂಗೆ ಗೊತ್ತಿಲ್ವಲ್ಲ. ನಿಮ್ಮ ಹತ್ರ ಏನಿದೆ ಸರ್ ಅಂಥದ್ದು ಪರ್ಸ್ನಲ್ ಮಾತಾಡೋಕ್ಕೆ? ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ ನೀವು. ದಯವಿಟ್ಟು ಹಾಗೆ ಹೇಳ್ಬೇಡಿ ಸರ್, ತುಂಬ ಇಂಪಾರ್ಟೆಂಟ್ ವಿಷಯ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಜೊತೆ ಬನ್ನಿ, ಒಂದು 10 ನಿಮಿಷ ಬನ್ನಿ, ಮಾತಾಡಬೇಕು. ಪ್ಲೀಸ್, ಜಾಸ್ತಿ ಟೈಮ್ ತೊಗೊಳಲ್ಲ ಸರ್. ಹ್ಞೂ ಸರ್, ನಮ್ಮ ಫ್ರೆಂಡ್ದು ಮಾತು ಅಂದರೆ ಮಾತು. 10 ನಿಮಿಷ ಅಂದರೆ 10 ನಿಮಿಷ ಸರ್. ಬನ್ನಿ ಸೆಲ್ವಂ ಸರ್. ನನ್ನ ಹೆಸರು ನಿಂಗೆ ಹೇಗೆ ಗೊತ್ತು? ಇದೇನು ಸರ್ ಹಿಂಗನ್ಬಿಟ್ರಿ? ಸೆಲ್ವಂ ಅಂದರೆ ಇಡೀ ಅಂಡಮಾನ್ಗೆ ಫೇಮಸ್ ಅಲ್ವಾ? ನೀವು ಬನ್ನಿ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸರ್, ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಸರ್. ಏನಮ್ಮ, ಹೇಗಿದೆ ರೂಮು? ಎಲ್ಲ ಸರಿಗಿದೆಯಾ? ಬೇರೆ ಏನಾದರೂ ಬೇಕಿತ್ತಾ? ನಿನಗೆ ಇಷ್ಟ ಆಯ್ತು ತಾನೆ? ಏನೋ ರೂಮಾ? ಇದನ್ನ ರೂಮ್ ಅಂತೀರಾ? ಅಲ್ಲ ಅಜ್ಜಿ, ಯಾವುದೋ ಸ್ಟೋರ್ ರೂಮ್, ಗೋಡೌನ್ ಥರ ಇರೋ ಇದನ್ನ ರೂಮ್ ಅಂತ ಬೇರೆ ಹೆಸರಿಟ್ಬಿಟ್ಟು ಹೇಗಿದೆ ಅಂತ ಬೇರೆ ಕೇಳ್ತಿದ್ದೀರಲ್ಲ. ನಮ್ಮನೇಲಿ ನಮ್ಮ ನಾಯಿಗೂ ಇದಕ್ಕಿಂತ ಮಚ್ ಬೆಟರ್ ರೂಮ್ ಕೊಟ್ಟಿದ್ದೀವಿ, ಗೊತ್ತಾ? ಎಲ್ಲಿ ನೋಡಿದ್ರು ಕಸ, ಎಲ್ಲಿ ನೋಡಿದ್ರು ಸಾಮಾನುಗಳು. ಒಳ್ಳೆ ಫ್ಯಾಕ್ಟ್ರಿ ಸ್ಟೋರ್ ಥರ ಇದೆ. ಚಿಚಿ, ನಮ್ಮ ಡ್ಯಾಡ್ಗೆ ಏನಾದರೂ ನಾನು ಈ ಥರ ರೂಮಲ್ಲಿ ಇದ್ದೀನಿ ಅಂತ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಗೊತ್ತಾ? ಏನು ಮಾಡೋದು ಇವಾಗ, ನನ್ನ ಕರ್ಮ. ಸರಿ, ಬಾತ್ರೂಮ್ ಎಲ್ಲಿ? ಆ ಕಡೆ ಇದೆ. ವಾಟ್?
ರೂಮಲ್ಲಿ ಬಾಟಬ್ಬೇ ಇಲ್ಲ. ಹೇಗ್ರಿ ಸ್ನಾನ ಮಾಡ್ತೀರಾ ನೀವೆಲ್ಲ? ಒಳ್ಳೆ ಧರ್ಮಛತ್ರದಲ್ಲಿ ಇರೋ ತರ ಇದೆ. ನೋಡಮ್ಮ, ನಮ್ಗೆ ಈ ಟಬ್ಬು ಗಿಬ್ಬಲ್ಲೆಲ್ಲ ಸ್ನಾನ ಮಾಡಿ ಅಭ್ಯಾಸನೂ ಇಲ್ಲ, ಅದ್ ನಮ್ ಪದ್ಧತಿನೂ ಅಲ್ಲ, ಗೊತ್ತಾಯ್ತಾ? ನೋಡು, ಆ ಬಾತ್ ಟಬ್ಬಲ್ಲಿ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿದ ಕೊಡೆ ಎಲ್ಲ ಅದ್ರಲ್ಲೇ ಇರುತ್ತೆ. ಮತ್ತೆ ಮತ್ತೆ ಅದೇ ನೀರು ಹಾಕೊಂಡು ಸ್ನಾನ ಮಾಡೋದ? ಗಲೀಜು. ನಾವು ಅದೆಲ್ಲ ಮಾಡಲ್ಲ. ಅದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ, ಗೊತ್ತಾಯ್ತಾ? ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ. ಏನಂದ್ರೆ? ಹೇಮಾ, ಗಾದೆ ಹೇಳ್ದೆ ಆಂಟಿ. ಹೊರಗಡೆ ಪ್ರಪಂಚ ಹೇಗಿದೆ ಅಂತ ಕಲ್ಪನೆನೇ ಇಲ್ದಿರೋರ ಹತ್ರ ಮಾತಾಡಿ ಏನ್ ಪ್ರಯೋಜನ? ಎನಿವೆ, ಓ ನಾಟ್ ಬ್ಯಾಡ್, ಸಾಫ್ಟ್ ಆಗಿದೆ. ಈಗೇನು ಹೀಗೆ ಇಡೀ ದಿನ ಮುಖ ಮುಖ ನೋಡ್ತಾ ನಿಂತಿರ್ತೀರಾ? ನೀವು ಹೊರಟ್ರೆ ನಾನು ರೆಸ್ಟ್ ಅಂತ ಮಾಡ್ಬೋದು. ಬೈ ದ ವೇ ಅಜ್ಜಿ, ಹೋಗ್ತಾ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗಿ. ನೋಡಿ, ನಿಮ್ಮ ಸಂಕಟ ಏನು, ನಿಮ್ಮ ಪರಿಸ್ಥಿತಿ ಏನು ಎಲ್ಲ ನಂಗೆ ಅರ್ಥ ಆಗುತ್ತೆ. ಆದರೆ ನೀವು ರಾಂಗ್ ಪರ್ಸನ್ ಹತ್ರ ಬಂದಿದ್ದೀರಾ. ಅಂದರೆ ಸಿಂಪಲ್, ನನಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ನೀವು ಹೇಳ್ತಿರೋ ಯಾವ ಬಿಸ್ನೆಸ್ ಬಗ್ಗೆನೂ ನನಗೆ ಸಣ್ಣ ಕ್ಲೂ ಕೂಡ ಇಲ್ಲ. ನೋಡಿ, ಇದು ನನ್ನ ತುಂಬ ವರ್ಷಗಳ ವ್ಯಾಪಾರ, ಎಲ್ಲ ಲೀಗಲ್ ಬಿಸ್ನೆಸ್ ಸರ್. ಹಾವು ಅಂತೀರಾ, ಕಿಡ್ನ್ಯಾಪ್ ಅಂತೀರಾ, ನನಗೆ ಈ ವಿಚಾರಗಳೆಲ್ಲ ತುಂಬಾನೇ ಹೊಸದು. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅನಿಸಿದೆ. ನಾನು ರಾಮ ಕೃಷ್ಣ ಅಂತ 3 ತೂಟಕ್ಕೆ ಮೈಮೂರು ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದೀನಿ. ಇಂಥ ವಿಚಾರಗಳೆಲ್ಲ ನಾನು ಕಿವಿಯಲ್ಲೂ ಕೇಳಲ್ಲ. ಪಾಪ ಸುತ್ತಕೊಳ್ಳುತ್ತೆ. ನನ್ನಿಂದ ನಿಮ್ಗೆ ಯಾವ ಉಪಯೋಗನೂ ಸಿಗಲ್ಲ. ಪ್ಲೀಸ್ ದಯವಿಟ್ಟು ಹೊರಡಿ. ಸರ್, ನೀವೇ ಹೀಗೆ ಅಂದ್ಬಿಟ್ರೆ ಹೇಗೆ? ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ಅಲ್ಲ ರೀ, ತಿರುಪತಿಗೆ ಹೋದ್ರೆ ವೆಂಕಟೇಶ್ವರನ್ ಬೇಡ್ಕೋಬೇಕು. ಅದನ್ನ ಬಿಟ್ಟು ನೀವು ಹನುಮಂತನ್ ಬೇಡ್ಕೊಂಡ್ರೆ ವರ ಸಿಗತ್ತಾ? ಒಳ್ಳೆ ಕತೆ ಅಲ್ರಿ ನಿಮ್ದು. ನಿಮ್ಮ ಹೆಂಡತಿ ಕಿಡ್ನಾಪ್ ಆದ್ರೆ ನಾನೇನ್ ಮಾಡಕ್ಕಾಗತ್ತೆ? ಅಷ್ಟಿದ್ರೆ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಬರ್ಸಿ. ಅದ್ಯಾರು ಕಿಡ್ನಾಪ್ ಆಗಿದೆಯೋ ಅವ್ರ ಡೀಟೇಲ್ ಕೊಡಿ. ಪೊಲೀಸ್ನವ್ರು ಹುಡ್ಕೊಡ್ತಾರೆ ನಿಮ್ಗೆ. ಒಳ್ಳೆ ತಲೆ ತಿಂತಾ ಇದೀರಲ್ರಿ ಬೆಳಗ್ಗೆ. ಮೊದಲೇ ವ್ಯಾಪಾರ ಡಲ್ ಅಂತ ನಾನಿದ್ರೆ ಅದ್ರಲ್ಲಿ ನೀವೊಂದು ಬೇರೆ. ಹೋಗಿ ಹೋಗಿ, ಟೈಮ್ ಇಲ್ಲ. ಇದೇನೋ ನಂದ ಹೀಗೆ ಅನ್ಬಿಟ್ಟ. ಎಲ್ಲೋ ಏನೋ ಮಿಸ್ ಹೊಡಿತಿದೆ ಕಣೋ. ಅಂದ್ರೆ ಎಲ್ಲ ಗೊತ್ತಿರೋರೆ ಏನು ಗೊತ್ತಿಲ್ಲ ಅಂತ 100 ಸಲ ಹೇಳೋದು. ಹಾಗಾದ್ರೆ ಇವನಿಗೆಲ್ಲ ಗೊತ್ತು ಅಂತ್ಯ? 100%. ಎಲ್ಲ ವ್ಯವಹಾರಕ್ಕೂ ಇವನೇ ಕಿಂಗು. ಆ ಜೋಸಫ್ ಸುಳ್ಳು ಹೇಳೋನಲ್ಲ. ನನಗೂ ಅನ್ನಿಸ್ತು ಒಂದ್ಸಲ. ಆದ್ರೆ ಇವನ್ ಬಾಯ್ ಬಿಡಿಸೋದು ಹೇಗೆ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾವು ಯಾವ ರೂಟಲ್ಲಿ ಹೋದ್ರೆ ಇವನು ನಮ್ಮ ದಾರಿಗೆ ಬರ್ತಾನೆ ಅಂತ. ಕಿಡ್ನಾಪ್ ಮಾಡಿಬಿಟ್ರೆ? ಏಯ್, ಏನು ಹೇಳ್ತಿದ್ಯಾ? ಇದೇನ್ ಕರ್ಮ ಅತ್ತೆಮ್ಮ ಅಲ್ಲ? ಈ ಥರನೂ ಹುಡುಗಿರಿರ್ತಾರ? ಎಷ್ಟು ದುರಹಂಕಾರದಲ್ಲಿ ಮಾತಾಡೋದು ನೋಡಿ ಅವಳು. ಸದ್ಯ ನಮ್ಮನೆ ಸೊಸೆದಿರು ಯಾರು ಹಾಗಿಲ್ವಲ್ಲ, ಅದೇ ನಮ್ಮ ಪುಣ್ಯ. ನೋಡು, ನಮ್ಮನೆ ಮಕ್ಕಳಿಗೆ ಅವಳನ್ನ ಹೋಲಿಸ್ಬೇಡ. ನಮ್ಮ ಚಿತ್ರ ಅಮೃತ ಅಂತ ಸೊಸೆ ಸಿಗಕ್ಕೆ ನಾವು ನಿಜವಾಗ್ಲೂ ಪುಣ್ಯ ಮಾಡಿದ್ವಿ ಕಣೆ.
ಅದಕ್ಕೆ ನಮ್ಮ ಮಕ್ಕಳನ್ನ ನಾನು ಫಾರಿನ್ ಕಳಿಸ್ಲಿಲ್ಲ, ಇಲ್ಲೇ ಇಟ್ಕೊಂಡಿದ್ದು. ಅವ್ರು ಯಾರು ಇಂಥ ಕೆಟ್ಟ ಅಭ್ಯಾಸ ಎಲ್ಲ ಕಲೀಲಿಲ್ಲ ಕಣೆ. ಹೌದು ಏಮ್ಮ, ಈ ಹುಡುಗಿ ಏನು ಊಟ ಮಾಡ್ತಾಳೆ? ನನ್ಗೇನು ಅಡುಗೆ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣೆ. ಗೊತ್ತಾಗ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಆತೇಮ್ಮ? ನಮ್ಗೇನ್ ಬೇಕೋ ಅದೇ ಅಡ್ಗೆನ್ ಮಾಡೋಣ, ಅದನ್ನೇ ತಿನ್ನೋಣ. ಅವಳಿಗೋಸ್ಕರ ನಾವು ನಮ್ಮ ಅಡ್ಗೆ ಬದಲಾಯಿಸ್ಕೊಳಕ್ಕಾಗತ್ತಾ? ಹಸ್ವಾದ್ರೆ ತೆಪ್ಪಗೆ ಬಂದು ತಿಂತಾಳೆ ಸುಮ್ಮನೆ. ಅದು ಸರಿ ಬಿಡು. ಓಹೋ, ಕುಕಿಂಗ್ ಪ್ರಿಪ್ರೇಷನ್ ಮಾಡಿ ಮಾಡಿ. ಏನೇ ಮಿನಿ ಇದೆಲ್ಲ? ಗೊತ್ತಿಲ್ವಾ? ಇದು ಸಿಗರೇಟು, ಇದು ಲೈಟ್ರು. ಅದು ಗೊತ್ತೇ? ನೀನು ಸಿಗರೇಟ್ ಸೇದ್ಯಾ? ಅಯ್ಯೋ, ಅದ್ರಲ್ಲೇನಿದೆ, ಇರಿ. ಚಿಚಿ, ಏನೇ ಇದೆಲ್ಲ? ಮೊದಲು ಆರ್ಸೋದನ್ನ. ಅನಿಷ್ಟ ಅನಿಷ್ಟ ಅಲ್ಲ ಅಜ್ಜಿ, ಇದು ಅದ್ಭುತ. ಬೇಕಾದ್ರೆ ನೀವೊಂದು ಪಫ್ ತಗೊಂಡು ನೋಡಿ. ಏನ್ ಮಾತಾಡ್ತಾ ಇದೀಯ ನೀನು? ನಮಗೆಲ್ಲ ಆ ಕರ್ಮ ಬಂದಿಲ್ಲ, ಸದ್ಯ ಬರೋದು ಬೇಡ. ನಿಂದ ಯಾಕೋ ಅತಿ ಆಗ್ತಿದೆ ಕಣೆ. ಮೊದಲು ಅದನ್ನ ಆರಿಸು, ಇಲ್ಲ ಹೊರಗೆ ಹೋಗಿ ಸೇರ್ಕೊ. ನನ್ನ ಮಕ್ಕಳು ಸಿಗರೇಟ್ ಸೇದೋದು ಅಂದ್ರೆ ಏನದು? ಸಹ್ಯ. ಅಡ್ಗೋಳ ಅಜ್ಜಿ ಅನ್ನೋ ಪದ ನಿಮ್ಗೆ ಸರಿಯಾಗಿ ಸೂಟ್ ಆಗುತ್ತೆ ನೋಡಿ. ನೀವೆಲ್ಲ ಇನ್ನು ಯಾವುದೋ ಜಮಾನದಲ್ಲಿ ಕಳೆದೋಗಿದ್ದೀರಾ. ಹೆಣ್ಮಕ್ಳೀಗ ಸಖತ್ತಾಗಿ ಅಡ್ವಾನ್ಸ್ ಆಗಿದ್ದಾರೆ ಆಂಟಿ. ಅಜ್ಜಿ ಬೇಕಾದ್ರೆ ಸಿಟಿನಲ್ಲಿ ಒಂದು ರೌಂಡ್ ಹೋಗಿ ಬನ್ನಿ. ಕ್ಲಬ್ಬು ಪಬ್ಬು ಬಾರು ಎಲ್ಲ ಹೋಗಿ ಬನ್ನಿ. ನಿಮಗೆ ಅರ್ಥ ಆಗುತ್ತೆ ಪ್ರಪಂಚ ಎಷ್ಟು ಫಾಸ್ಟ್ ಹೋಗ್ತಾ ಇದೆ ಅಂತ. ಗರ್ಲ್ಸ್ ಈಗ ಎಷ್ಟು ಫಾರ್ವರ್ಡ್ ಆಗಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಆಫ್ಟರ್ ಆಲ್ ಒಂದು ಸಿಗರೇಟಿಗೆ ಇಷ್ಟೊಂದು ಓವರ್ ಯಾಕೆ ಮಾಡ್ತಿದ್ದೀರಲ್ಲ ನೀವು? ಅಜ್ಜಿ, ಇದ್ರ ಜೊತೆ ಒಂದ್ ಪೆಗ್ ವಿಸ್ಕಿ ಇರ್ತಿದ್ರೆ ಇನ್ನೂ ಮಜಾ ಇರ್ತಿತ್ತು ಗೊತ್ತಾ? ಏನು, ನಿಮ್ಗೆ ಕುಡಿಯೋ ಅಭ್ಯಾಸನೂ ಇದೆಯಾ? ನನಗೆ ಆ ಅಭ್ಯಾಸ ಇರೋದ್ಕಿಂತ ನಿಮ್ಗೆ ಇಲ್ವಲ್ಲ ಅನ್ನೋದೇ ಸಂಕಟ ಆಗ್ತಿದೆ ನನಗೆ. ಆಕ್ಚುಲಿ ಏನ್ ಗೊತ್ತಾ, ಜೀವನ ತುಂಬಾ ಚಿಕ್ಕದು. ಸಾಧ್ಯವಾದಷ್ಟು ಎಂಜಾಯ್ ಮಾಡ್ಬಿಡ್ಬೇಕು. ಇರ್ಲಿ ಬಿಡಿ, ನಿಮ್ಗಿದೆಲ್ಲ ಹೇಳಿ ಏನ್ ಪ್ರಯೋಜನ? ಹಾಯ್ ಬೇಬಿ. ಏಮಾ, ಇದ್ಯಾವುದೇ ಇದು? ಶನಿ ಸಂತಾನ? ಅಯ್ಯೋ ಕರ್ಮವೇ, ನಮ್ಮನೆಗೆ ಬಂದು ಸೇರ್ಕೊಂಡಿದ್ಯಲ್ಲೇ. ಇಲ್ಲ, ಇದೆಲ್ಲ ಸರಿಗಿಲ್ಲ ಹೇಮಾ. ಮೊದಲು ವಿಷ್ಣು ಹತ್ರ ಮಾತಾಡ್ಬೇಕು. ಈಗಲೇ ಮಾತಾಡೋದು ಬೇಡ ಅತ್ತೇಮ್ಮ. ಯಾಕೆ ಯಾಕೆ ಬೇಡ? ಮೊದಲೇ ಅವ್ರ ಸ್ನೇಹಿತರ ಮಗಳು ಇವಳು, ಈಗ ತಾನೇ ಬಂದಿದ್ದಾಳೆ. ಇನ್ನೂ ಅದು ಏನೇನು ಆಟ ಆಡ್ತಾಳೋ ಆಡ್ಲಿ. ಎಲ್ಲ ಒಟ್ಟಿಗೆ ನೋಡಿಕೊಂಡು ಒಟ್ಟಿಗೆ ಜಾಡ್ಸೋಣ. ಈಗೇನು ಮಾತಾಡೋದು ಬೇಡ ಅತ್ತೇಮ್ಮ. ನಮಗೂ ಒಂದು ಸಮಯ ಅಂತ ಬರುತ್ತೆ, ಆವಾಗ ಮಾತಾಡೋಣ. ಬನ್ನಿ, ನಮ್ಮ ಕೆಲಸ ಬೇಕಾದಷ್ಟಿದೆ, ಅದನ್ನು ಮುಗಿಸ್ಕೊಳ್ಳೋಣ. ಏನು ಹೇಳ್ತಾ ಇದೆಯಾ ಸೆಲ್ವಂ? ಈ ತರ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಇಷ್ಟು ವರ್ಷ ದಂಧೆ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ಆ ರೀತಿ ಹುಡುಗಿನೆಲ್ಲ ಎತ್ತಕೊಂಬರಕ್ ಸಾಧ್ಯ ಇಲ್ಲ. ಏನೋ ಕಿರಿಕ್ ಮಾಡ್ಕೊಂಡು ಹುಡುಗಿ ಮೇಲೆ ಕಣ್ಣು ಹಾಕಿರ್ಬೋದೇ ಹೊರತು ಇಲ್ಲಿವರೆಗೂ ಕಿಡ್ನಾಪ್ ಮಾಡ್ಕೊಂಬರೋಷ್ಟು ರಿಸ್ಕು ಅವರು ತಗೊಳ್ಳಲ್ಲ. ನೀನು ಹೇಳ್ತಾ ಇರೋದ್ರಲ್ಲಿ ಲಾಜಿಕೇ ಇಲ್ಲ ಸೆಲ್ವಂ. ಏನು ಗೊತ್ತಿಲ್ಲ ಗೋರಾ ಸರ್. ಅವಳ ಗಂಡ ನನ್ನ ಹತ್ರ ಬಂದಿದ್ದ, ಎಲ್ಲ ಕಥೆನೂ ಹೇಳ್ದ. ನಮ್ಮ ದಂಧೆ ಬಗ್ಗೆ ಅವನಿಗೆ ಸಣ್ಣ ಕ್ಲೂ ಸಿಗ್ದಾಗಿದೆ ಸರ್.
ಆದರೆ ನಾನೇನು ಬಿಟ್ಕೊಡ್ಲಿಲ್ಲ. ಏನೋ ಒಂದು ಮಾತು ಹೇಳಿ ತೇಲ್ಸಿ ಅವನು ಇಲ್ಲಿಂದ ಕಳಿಸ್ಕೊಟ್ಬಿಟ್ಟೆ. ಯಾವುದಕ್ಕೂ ನಿಮ್ಮ ಹುಷಾರಿನಲ್ಲಿ ನೀವಿರೋದು ಒಳ್ಳೇದು ಸರ್. ಹಾ, ನೀನು ಹೇಳೋದ್ರಲ್ಲೂ ಪಾಯಿಂಟ್ ಇದೆ ಸೆಲ್ವಂ. ಯಾವುದಕ್ಕೂ ನಮ್ಮ ಹುಡುಗರ ಹತ್ರ ವಿಚಾರಿಸಿ ನಾನು ನಿನ್ಗೆ ಮತ್ತೆ ಕಾಲ್ ಮಾಡ್ತೀನಿ. ಅಲ್ಲಿವರೆಗೂ ನೀನು ತುಂಬಾ ಕೇರ್ಫುಲ್ ಆಗಿರು. ಯಾರಾದರೂ ಏನಾದರೂ ಕೇಳಕ್ ಬಂದ್ರೆ ಏನು ಬಾಯ್ ಬಿಡಕ್ಕೆ ಹೋಗ್ಬೇಡ. ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಡು, ನಾನು ಮತ್ತೆ ಮಾತಾಡ್ತೀನಿ. ಸರಿ ಸರ್, ಕೇರ್ಫುಲ್ ಆಗಿರಿ.